ಒಂದು ಸಿನಿಮಾ ಪ್ರಮೋಷನ್ ಅಂತ ಬಂದಾಗ ಸಾಮಾನ್ಯ ನೀವು ಗಮನಿಸಿರ್ತೀರಿ, ಸಿನಿಮಾದ ಹೀರೋ ಹೀರೋಯಿನ್ಸ್ ಡೈರೆಕ್ಟ್ ಪ್ರೊಡ್ಯೂಸರ್ ಅಂತ ಎಲ್ಲರನ್ನೂ ಮಾತಾಡಿಸ್ತೀವಿ. ಹಾಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಸಿನಿಮಾದಲ್ಲಿ ಕಾಮಿಡಿ ಇರ್ಬೋದು ಅಥವಾ ವಿಲನ್ ಕ್ಯಾರೆಕ್ಟರ್ಸ್ ಎಲ್ಲರನ್ನೂ ಮಾತಾಡಿಸ್ತಾ ಇರ್ತೀವಿ. ಇವತ್ತು ನೀವು ನೋಡಿದ್ರಿ ಭಾಳ ಸ್ಪೆಷಲ್ ಆಗಿ ಸಿನಿಮಾ ಪ್ರಮೋಷನ್ ಆಗಿದ್ದು ಕಾಂಗರು ಸಿನಿಮಾ, ಅದು ಕೂಡ ಈ ಆಟೋ ಸಾರಥಿಗಳ ಮುಖಾಂತರ ಇವತ್ತು ಸಿನಿಮಾ ಪ್ರಮೋಷನ್ ಆಯಿತು. ಇದರಲ್ಲಿ ನಮ್ಮ ಜೊತೆ ಇನ್ನೊಂದು ಟೀಮ್ ಮಾತಾಡಿಸ್ಲೇಬೇಕಾಗಿರೋ ಟೀಮ್ ಯಾವುದಪ್ಪ ಅಂದರೆ ಪ್ರೊಡ್ಯೂಸರ್ಸ್ ಟೀಮ್. ಯಾಕಂದರೆ ಯೂಶ್ವಲಿ ನಾವು ಪ್ರೊಡ್ಯೂಸರ್ ಅಂದರೆ ಇಬ್ಬರನ್ನ ನೋಡಿರ್ತೀವಿ. ನಾನು ನೋಡ್ತಾ ಇರೋದು ಇವತ್ತು ಈ ಸಿನಿಮಾದಲ್ಲಿ, ಕಾಂಗರು ಸಿನಿಮಾದಲ್ಲಿ 6 ಜನ ಪ್ರೊಡ್ಯೂಸರ್ಸ್, ಎಲ್ಲರೂ ಕೂಡ ಫ್ರೆಂಡ್ಸು, ಒಳ್ಳೆ ಜೊತೆಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಖುಷಿಯಾಗಿ ನಿಂತಿದ್ದಾರೆ. ಯಾಕೆ ಎಲ್ರಿಗೂ ಪ್ರೊಡ್ಯೂಸ್ ಮಾಡಬೇಕನ್ನಿಸ್ತು ಅದು ಇಷ್ಟು ಜನ ಒಂದು ಸಿನಿಮಾಗೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ಚನ್ನಕೇಶವ ಸರ್ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ಕಾರ, ನನ್ನ ಹೆಸರು ಚನ್ನಕೇಶವ. ಬಟ್ ನಮಗೆ ಒಂದು ಈ ಸಿನಿಮಾ ಮಾಡಬೇಕು ಅನ್ನೋ ಏನೋ ಒಂದು ಇರಲಿಲ್ಲ. ನಾವೆಲ್ಲ ಒಂದು ಕೈಗಾರಿಕೆಗಳನ್ನ ನಡೆಸ್ಕೊಂಡು ಇಂಡಸ್ಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ದೋ. ಬಟ್ ಸಿನಿಮಾ ಅಂತ ನಮಗೆ ಯಾರೋ ಒಂದು ಸಲ ಹೇಳಿದರು, ಒಂದು 3 ವರ್ಷದಿಂದ ಹಿಂದೆಗಡೆ ಒಂದು ಕತೆ ತಂದಿದ್ರು. ಬಟ್ ಅವಾಗ ನಾವು ಅದ್ರ ಬಗ್ಗೆ ಆಸಕ್ತಿ ಕೊಡಲಿಲ್ಲ. ಇಲ್ಲಪ್ಪ ನಮಗಿರೋ ಇಂಡಸ್ಟ್ರಿನೇ ಸಾಕು, ಈ ಟೆನ್ಷನ್ನೇ, ಮತ್ತು ನಾವು ಸಿನಿಮಾ ಫೀಲ್ಡ್ಗೆಲ್ಲ ಬರೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೋ. ಇದಾದ ನಂತರ ಈಗ ನಮಗೆ ರೀಸೆಂಟ್ಲಿ ಒಂದು ಲಾಸ್ಟ್ ಇಯರು 1 ವರ್ಷದ ಮುಂಚೆ ನಮ್ಮ ಕಿಶೋರ್ ಅನ್ನೋರೊಬ್ಬರು ನಮ್ಮ ಪಿ ಇಂಡಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನು ಹೋದಾಗ ಅವರೊಂದು ಡೈರೆಕ್ಟ್ರಿ ಬುಕ್ ತೊಗೊಂಡು ನಮ್ಮದು ನಂಬರ್ನ ತೊಗೊಂಡು ಕಾಲ್ ಮಾಡಿದ್ರು. ಸರ್ ಈ ಥರ ಒಂದು ಸಿನಿಮಾ ಸ್ಟೋರಿ ಇದೆ ಕೇಳ್ತೀನಿ. ಇಲ್ಲ ಸರ್, ನಮ್ಗೆ ಯಾವ ಸಿನಿಮಾನು ಬೇಡ, ಸದ್ಯಕ್ಕೆ ನಮ್ಮ ಇಂಡಸ್ಟ್ರಿ ನಡೆಸ್ಕೊಂಡ್ರೆ ಸಾಕಾಗಿದೆ. ಈಗಲೇ ನಾವು ಬೇರೆ ಬೇರೆ, ಯಾಕೆಂದರೆ ಹೋಟೆಲ್ ಇದರಲ್ಲಿದ್ದೀನಿ ಮತ್ತು ನಾವು ಬೇರೆ ಬೇರೆ ಅಸೋಸಿಯೇಷನಲ್ಲಿ ಇದ್ವಿ, ಈಗ ನಮಗೆ ಸಮಯ ಇಲ್ಲ ಅಂತ. ಇಲ್ಲ ಸರ್, ಒಂದು ಸಲ ನೀವು ಕತೆ ಕೇಳಿ ಅಂತಂದರು. ಇಲ್ಲ ಸರ್, ನೀವು ಅಲ್ಲೇ ಬೇರೆ ತುಂಬ ಜನ ಇದ್ದಾರೆ, ನೀವು ನಂಬರ್ ತೊಗೊಂಡು ಮಾಡಿ ಅಂತ ಹೇಳ್ದೋ. ಬಟ್ ಅಷ್ಟಲ್ದ್ರೆ ಅವ್ರು ಆಲ್ರೆಡಿ ಹೇಳಿದ್ರು ನನಗೆ, ಇಲ್ಲ ಸರ್ ತುಂಬ ಜನಕ್ಕೆ ಮಾಡಿದ್ದೀನಿ, ಸ್ವಲ್ಪ ಕೆಲವೆಲ್ಲ ಬ್ಯುಸಿ ಇದ್ದಾರೆ, ನೀವು ಒಂದು ಸಲ ಕತೆ ಕೇಳಿ ಅಂತ ಸುಮಾರು ಒಂದು 3 ತಿಂಗಳು ನನ್ನ ಬೆನ್ನಿಂದ ಬಿದ್ದರು. ನಾನು ಅಷ್ಟೊಂದು ಆಸಕ್ತಿ, ಏನು ಪ್ರತಿ ಸಲ ಫೋನ್ ಮಾಡ್ತಾನೆ ಇದ್ದಾರಲ್ಲ, ಆಯಿತು ಒಂದು ಸಲ ನೋಡೋಣ ಅಂತ ಅಂದ್ಬಿಟ್ಟು, ಹಿಂಗೆ ಮಳೆ ಬರ್ತಾಯಿತ್ತು, ನನ್ನ ಫೋನ್ ಮಾಡಿದ್ರು. ಸರಿ ಆಯಿತು ಬನ್ನಿ ಸರ್ ಅಂತ ಅಂದೆ. ಆ ಮಳೆ ಬರೋ ಸಮಯದಲ್ಲಿ ನಾನೇನು ತಿಳ್ಕೊಂಡೆ, ಇವ್ರು ಟೆನ್ಷನ್ ಸಾಕಪ್ಪ, ನಾವು ಕ್ಲಿಯರ್ ಆಗ್ಬಿಟ್ಟೆ ಸಾಕು ಇವರಿಂದ ಅಂತ. ಹೆಂಗಿರು ಮಳೆ ಬರುತ್ತೆ ಅಂತ ಗೊತ್ತಾಯ್ತು, ನೀವು 10 ನಿಮಿಷದಲ್ಲಿ ಬರಬೇಕು ಅಂತ ನಾನು ಅವ್ರಿಗೆ ಒಂದು ಹೇಳಿದೆ. ಹಾಗೇನು ಮಾಡಿದ್ರು ಅವರು, ಆ ಮಳೆ ಉಯ್ತಿದ್ರು ಕೂಡ ಬಂದ್ಬಿಟ್ರು. 10 ಮಿನಿಟ್ಸಲ್ಲಿ ನಮ್ಮ ಹತ್ರ ಬಂದರು. ಇಲ್ಲ ಸರ್ ಒಂದ್ಸಲ ಕೇಳಿ ಅಂತ. ಆಯ್ತು, ಪ್ಲಾನ್ ಇತ್ತಾ ಬರಕ್ಕೆ? ನಮ್ಗೆ ಇಂಡಸ್ಟ್ರಿ, ಇದು ಫಿಲಿಮ್ ಇಂಡಸ್ಟ್ರಿ ಬೇಡ ನಮ್ಗೆ, ಚಿತ್ರ ರಂಗದ್ದು ಅಂತ ಇತ್ತು. ಬಟ್ ಅದಾದ್ಮೇಲೆ ಸರಿ ಹೇಳಿದ್ರು ಸ್ಟೋರಿನ ಈ ಥರ ಅಂತ ಅಂದ್ಬಿಟ್ಟು, ಸರಿ ಆಯಿತು ಸರ್ ಇದು ನನಗೆ, ಯಾಕೆ ಅನಿಮೇಷನ್ ಮಾಡ್ಕೊಂಬಂದಿರೋ ಅವರು, ನನಗೆ ಸ್ವಲ್ಪ ತೋರಿಸಿದ್ರು. ತೋರ್ಸಂಗೆ ನಾನು ಅಂದೆ, ಇಲ್ಲ ಸರ್ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅಲ್ಲೂ ಹೋಗಿ ಮಾತಾಡೋಣ. ನಿಮ್ಮ ಫ್ರೆಂಡ್ಸ್ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಸ್ವಾಮಿ ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಮೇಡಮ್. ಸಿನಿಮಾ ರಿಲೀಸ್ ಹತ್ರ ಬಂತು, ಎಕ್ಸೈಟ್ಮೆಂಟ್ ಹೆಂಗಿದೆ, ಭಯ ಹೆಂಗಿದೆ, ಟೆನ್ಷನ್ ಹೆಂಗಿದೆ? ಟೆನ್ಷನ್ ಏನೋ ಜಾಸ್ತಿನೇ ಇದೆ, ಏನಾಗುತ್ತೆ ಏನು ಎತ್ತ ಅಂತ ನಮಗೂ ಟೆನ್ಷನ್ ಇದೆ. ಬಟ್ ಮೂವಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಮೂವಿ ಬಂದಿದೆ, ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸಲೆಂಟ್. ಹಾಡು ಒಂದೇ ಸಾಂಗ್ಸ್ ಇದೆ, ಬಟ್ ಸಖತ ಮಾಡಿದ್ದಾರೆ. ಸಾಂಗ್ಸ್ ಅಂತೂ ಸೂಪರ್ ಹಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ನಂಬಿಕೆ ಇದೆ ಮೇಡಮ್ ಪಿಕ್ಚರ್ ಬಗ್ಗೆ. ಇನ್ನು ನರಸಿಂಹ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್. ಮೇಡಮ್ ನಮಸ್ತೆ. ನರಸಿಂಹಮೂರ್ತಿ ಅಂತ. ಚೆನ್ನಾಗಿದ್ದೀವಿ. ಸ್ವಲ್ಪ ಗಾಬರಿ, ಟೆನ್ಷನ್, ಫುಲ್ ಗಾಬರಿ. ಪಿಕ್ಚರ್ ಚೆನ್ನಾಗಿದೆ, ಜನಗಳ ಮೇಲಿದೆ. ನೀವೆಲ್ಲ ಜಾಸ್ತಿ ಯೂಟ್ಯೂಬರ್ಸ್ ಎಲ್ಲ ಚೆನ್ನಾಗಿ ಪ್ರಮೋಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಹಾಗೆ ಚಂದ್ರು ಸರ್ ಇಲ್ಲೇ ಇದ್ದೀರಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ದೊಂದು ವಿಚಾರ ಕೇಳಿದೆ ಸರ್ ನಾನು. ಹಿಂಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಮಾತು ಬಂದಾಗ 2 ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿತ್ತಂತೆ. ಇಲ್ಲೇ ನಿಮ್ಮ ಮುಂದೆನೇ ಇದ್ದಾರೆ ನೋಡಿ ಮೇಡಮ್, ನಮ್ಮ ನರಸಿಂಹಮೂರ್ತಿ ಅಂದ್ಬಿಟ್ಟು. ಇವರಿಗೆ ನಾವು ಮನೇಲಿ ಕೂತಿದ್ದಾಗ ಒಂದು ಸಂಡೇ ಕಾಲ್ ಮಾಡಿದ್ರು. ನಾನು ಜನರಲ್ ಆಗಿ ಸಂಡೇ ಇತ್ತಲ್ವಾ, ಜಸ್ಟ್ ಹಾಗೆ ಒಂದು ಕಾಫಿ ಟೀ ಕುಡಿಯೋಣ ಅಂತ ಹೋಗಿ ಒಂದು ಆಫೀಸಲ್ಲಿ ಒಂದು ಅನಿಮೇಷನ್ ತೋರಿಸಿದ್ರು. ಹಾಗೆ ಜನರಲ್ ಆಗಿ ಅಲ್ಲಿಂದ ಒಂದು 3-4 ಡೇಸ್ ಬಂದಾದ್ಮೇಲೆ, ಏನಾಯ್ತು ಸರ್ ಅದು ನೋಡೋದಲ್ಲ, ಏನನ್ಸ್ತು ಅಂದ್ರು. ಏನಿಲ್ಲ ಅದು ಚೆನ್ನಾಗಿದೆ ಮಾಡೋಣ ಅಂತ ಇದ್ದೀವಿ, ನೀವೊಂದು 2 ಲಕ್ಷ ಹಾಕಿ ಅಂದ್ರು. ಆಯ್ತು, ನಾನು 2 ಲಕ್ಷ ಅಲ್ವಾ, ಇವರು ಜನರಲ್ ಆಗಿ ಹೇಳ್ತಾ ಇರ್ತಾರೆ, ಏನೋ ಕೇಳಿದಾರೆ ಹಾಕೋಣ ಅಂದ್ಬಿಟ್ಟು ನಾನು ಹಂಗೆ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಬಟ್ ಅದು ಹೋಗ್ತಾ ಈ ಮಟ್ಟಕ್ಕೆ ಬಂದು ಒಂದು ಒಳ್ಳೆ ಸಿನಿಮಾ ಆಗಿ ನಿಂತಿದೆ. ಬಡ್ಜೆಟ್ ಆಗಿ ಹೈ ಬಡ್ಜೆಟ್ ಆಗಿದೆ. ಒಂದು ನಮ್ಮ ಕನ್ನಡ ಜನತೆಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನೋಡಬೇಕು. ಎಲ್ಲರೂ ನೋಡಿ ಸಹಕರಿಸಿದ್ರೆ ಒಂದು ಒಳ್ಳೆ ತಾಯಿ ಮತ್ತು ಮಗು ಸಂಬಂಧ ಇರ್ತಕ್ಕಂಥ ಒಂದು ಕತೆ ಇದು. ತುಂಬ ಚೆನ್ನಾಗಿದೆ. ಎಲ್ಲ ನಿಮ್ಮಂಥ ಮಾಧ್ಯಮದವರೆಲ್ಲ ಸಹಕಾರ ಕೊಟ್ಟರೆ ತುಂಬ ಕನ್ನಡಿಗೆಲ್ಲ ರೀಚ್ ಆಗ್ತದೆ, ನಮಗೂ ಒಂದು ಒಳ್ಳೇದಾಗುತ್ತೆ. ಇನ್ನು ರಮೇಶ್ ಸರ್, ನೀವು ಇಲ್ಲೇ ಇದ್ದೀರಿ, ನೋಡ್ತಾ ಇದ್ದೀವಿ ಎಲ್ಲ ಆಕ್ಟಿವ್ ಆಗಿ ಇವತ್ತು ಬೆಳಗ್ಗೆಯಿಂದ ಪ್ರಮೋಷನಲ್ಲಿ ಇನ್ವಾಲ್ವ್ಮೆಂಟ್ ಕೊಟ್ಟಿದ್ದೀರಿ, ಬೆಳಗ್ಗೆನೇ ಬಂದ್ಬಿಟ್ಟಿದ್ರಿ. ಸೊ ನಿಮಗೂ ವೆಲ್ಕಮ್ ಫಸ್ಟ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ವೆಲ್ಕಮ್. ಹೆಂಗಿದೆ ಎಕ್ಸೈಟ್ಮೆಂಟ್?
ತುಂಬ ಚೆನ್ನಾಗಿದೆ ಮೇಡಮ್, ಭಯ ಅನ್ನೋ ಥರ ಏನೂ ಇಲ್ಲ. ಯಾಕೆಂದರೆ ಇವತ್ತು ಕರ್ನಾಟಕ ಜನತೆಗೆ ಒಂದು ಒಳ್ಳೆ ಚಿತ್ರವನ್ನು ಕೊಡ್ತಾ ಇದೀವಿ ಅನ್ನೋದು ನಮ್ಮ ಒಂದು ಖುಷಿ. ಸೊ ಇದರ ಹಿನ್ನೆಲೆ ಏನಪ್ಪ ಅಂತಂದರೆ, ನಾವೇನು ಚಿತ್ರ ಮಾಡ್ಬೇಕಂತೇನು ಬಂದವ್ರಂತೇನಲ್ಲ. ಸೊ ಏನಾದರೂ ಮಾಡೋದಾದರೆ ನಾವು 6 ಜನ ಸ್ನೇಹಿತರು ಕೂಡ ಒಂದು ಬ್ರಾಂಡ್ ಥಿಂಕ್ ಮಾಡೋಂಥದ್ದು. ಅಂದರೆ ಏನಾದರೂ ನಾವು ಮಾಡೋದಾದರೆ ಒಳ್ಳೆ ರೀತಿಯಲ್ಲೇ ಒಂದು ಒಳ್ಳೆ ಕೆಲಸ ಮಾಡೋಣ, ಕೊಡೋದಾದರೆ ಒಂದು ಸಮಾಜಕ್ಕೆ ಒಂದು ಸಂದೇಶನ ಕೊಡುವಂತಹ ಚಿತ್ರದಲ್ಲಿ ಇದರಲ್ಲಿ ಕಾಣಿಸ್ತಾ ಇದೆ. 6 ಜನ ಸ್ನೇಹಿತರು ಕೂಡ ಒಪ್ಪಿ ಮಾಡತಕ್ಕಂಥ ಈ ಚಿತ್ರ. ಹಾಗಾಗಿ ಜನಗಳಿಗೆ ಈಗ ಇತ್ತೀಚೆಗೆ ಏನು ಆಡಿಯನ್ಸ್ ಬರ್ತಾ ಇಲ್ಲ ಥಿಯೇಟ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಹರೋಹ ಬ್ಯಾನರಿಂದ ಒಂದು ಒಳ್ಳೆ ಚಿತ್ರವನ್ನು ನಾವು ತಂದಿದ್ದೀವಿ. ಇಲ್ಲಿಂದನೇ ಸ್ಟಾರ್ಟ್ ಆಗ್ಬೋದು. ಇಡೀ ಚಿತ್ರರಂಗದ ಉದ್ಯಮಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನಾವು ಕೊಡ್ಬೋದು. ಹಾಗಾಗಿ ಒಂದು ಒಳ್ಳೆ ಚಿತ್ರ ಕೂಡ ನಾವು ಮಾಡಿದ್ದೀವಿ 6 ಜನ ಸೇರಿಸಿ. ಆಡಿಯನ್ಸು ಅವ್ರು ಬಂದು ಕೊಡ್ತಕ್ಕಂಥ ದುಡ್ಡಿಗೆ ನಾವು ನ್ಯಾಯ ಒದಗಿಸ್ಕೊಡುವಂತಹ ಈ ಚಿತ್ರದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಚಿತ್ರ ಬಂದಿದೆ. ಆಡಿಯನ್ಸು ಕೂಡ ನಾವು ಸಪೋರ್ಟ್ ಮಾಡ್ತಾರೆ, ಈ ಚಿತ್ರವನ್ನು ಗೆಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ತುಂಬ ನಂಬಿದ್ದೀವಿ. ಹಾಗಾಗಿ ಫುಲ್ ಖುಷಿಯಲ್ಲಿ ನಾವಿದ್ವಿ. ಸೊ ಹೆಂಗೋ ಏನೋ ಮಾಡಿ ನಿಮ್ಮನ್ನು ಒಪ್ಪಿಸ್ಬಿಟ್ರು. ಸಿನಿಮಾ ಪ್ರೊಡ್ಯೂಸ್ ಮಾಡಕ್ಕೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ನಿಂತ್ರಿ. ಇದರಲ್ಲಿ ಸರ್ ನೀವು ಯಾರು ನಿಜವಾಗ್ಲೂ ಫ್ರೆಶರ್ಸ್ ಅಂತ ಅನ್ನಿಸ್ತಾ ಇಲ್ಲ. ಏನು ಬೇಕಾದರೂ ಆಗಿರಲಿ, ಹೆಂಗೆ ಬೇಕಾದ್ರೂ ಒಪ್ಸಿರ್ಲಿ, ನೀವು ಕತೆಗೆ ಒಪ್ಕೊಂಡ್ರೋ, ಡೈರೆಕ್ಟ್ ಫೋರ್ಸ್ಗೆ ಒಪ್ಕೊಂಡ್ರೋ, ಹೀರೋ ಮೂಲಕ ಒಪ್ಕೊಂಡ್ರೋ, ಅದು ಹೇಗಾದರೂ ಇರಲಿ, ಬಟ್ ನೀವು ಹೆಂಗೂ ಪ್ರೊಡ್ಯೂಸ್ ಮಾಡಿದ್ರಿ ಸರ್. ಬಟ್ ಇಷ್ಟು ಹ್ಯೂಜ್ ಆಗಿ ಒಂದು ಯಾವುದೇ ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದ್ದೀರಲ್ಲ, ಹೆಂಗೆ? ಯಾಕಂದರೆ 10,000 ಪೋಸ್ಟರ್ಸ್ ಇಡೀ ಕರ್ನಾಟಕದಲ್ಲಿ, ಅದು ಆಟೋದಲ್ಲಿ ಪೋಸ್ಟರ್ಸ್. ಯಾಕಂದರೆ ಎಲ್ಲಂದ್ರಲ್ಲಿ ಬ್ಯಾನರ್ ಹಾಕೋಕ್ಕೆ, ಪೋಸ್ಟರ್ ಹಾಕೋ ಪರ್ಮಿಷನ್ ಇಲ್ಲ, ಬಟ್ ಆಟೋ ಥ್ರೂ ನೀವು ಪ್ರಮೋಷನ್ಸ್ ಮಾಡಿಸ್ತಾ ಇದ್ದೀರಲ್ಲ, ಹೆಂಗಿದೆಲ್ಲ ಪ್ಲ್ಯಾನ್ಸ್? ಮೇಡಮ್, ಈಗ ಏನಂದರೆ ನಾವು ಎಲ್ಲಿ ಬೇಕಲ್ಲಿ ಪೋಸ್ಟ್ ಹಾಕಿದ್ರೆ ಪೊಲ್ಯೂಷನ್ನು ಪ್ರಾಬ್ಲಮ್ ಅಂತ ಒಂದು ಇದ್ದೇ ಇದೆ. ಯಾಕೆಂದರೆ ಆ ಪೊಲ್ಯೂಷನ್ ನಾವು ಕೂಡ ಕಾಪಾಡ್ಕೊಳ್ಳೇಬೇಕು. ಅದರಿಂದ ನಾವು ಆಟೋದ ಮೇಲೆ ಹಾಕಿದ್ರೆ, ಮೊದಲೇ ಒಂದು ಗಾದೆ ಇದೆ, ಆಟೋ ನುಗ್ಗದ ಗಲ್ಲಿ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಆಟೋ ನುಗ್ಗದ ಗಲ್ಲಿ ಇಲ್ಲ ಅಂತ. ಆ ರೀತಿ ನಮಗೆಲ್ಲ ಒಂದು ಕಡೆ ಅನಿಸ್ತದೆ, ಬೇರೆ ಬೇರೆ ಯಾವುದೋ ಪ್ರಚಾರ ಮಾಡೋದಕ್ಕಿಂತ ನಾವು ಆಟೋದವ್ರಿಗೆ ನಾವು ಕೊಟ್ಟರೆ ಅವರು ನಮ್ಮ ಒಂದು ಏನು ಬ್ಯಾನರ್ ಇದಾಗಲಿ, ಸ್ಟಿಕ್ಕರ್ ಆಗಿರ್ಬೋದು, ಪ್ರಮೋಷನ್ ಆಗುತ್ತೆ. ಅವಾಗ ಎಲ್ಲ ಆಡಿಯನ್ಸ್ಗೂ ತಿಳಿತದೆ, ಕಾಂಗೂರು ಅಂದರೆ ಯಾವುದೋ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ನಾವು ನೋಡಬೇಕು ಅಂತ ಥಿಯೇಟ್ರಿಗೆ ಜನ ಹೋಗ್ತಾರೆ ಅಂತ ಎಲ್ಲೋ ಒಂದು ಕಡೆ ನಮ್ಗೆ ಅನಿಸ್ತು. ಬಟ್ ನಾವು ಒಂದು ಫಸ್ಟ್ ಟೈಮ್ ಸಿನಿಮಾ ತೆಗಿತಾ ಇದ್ದೀವಿ. ನಮ್ಮೆಲ್ಲ ಸ್ನೇಹಿತರು ಕೂತ್ಕೊಂಡು ಪ್ರತಿ ಸಲ ನಾವು ಮಾತಾಡೋದಿಲ್ಲ ಅಷ್ಟೇ, ಒಂದು ಸಿನಿಮಾ ತೆಗಿತಾ ಇದ್ದೀವಿ, ಮಾಡ್ತೀವಿ, ಒಳ್ಳೆ ಪ್ರಮೋಷನ್ ಮಾಡೋಣ, ಒಳ್ಳೆ ಚಿತ್ರ ಈ ನಾಡಿನ ಜನತೆ ಕೊಡೋಣ. ಒಂದು ಇದರಿಂದ ಯಾಕೆಂದರೆ ಈಗಾಗಲೇ ಚಿತ್ರರಂಗ ಎಲ್ಲೋ ಒಂದು ಕಡೆ ಹಿಂದೆ ಹೋಗ್ತಾ ಇದೆ. ಯಾಕೆಂದರೆ ನೋಡ್ತಾ ಇದ್ದೀರಿ ನಾವು, ತೆಲುಗಾಗಿರ್ಬೋದು ಎಲ್ಲ ಥರನೂ ಇವಾಗ. ಬಟ್ ನಾವು ಈ ಸಿನಿಮಾ ಕೊಟ್ಟ ಕಾಂಗೂರಿನ ಒಂದು ಸಿನಿಮಾ, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಆರಾರ್ಥ ಸಿನಿಮಾ ಆಗಿರ್ಬೋದು, ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಇದನ್ನು ನಮ್ಮ ಕಡೆಯಿಂದನೇ ಒಂದು ದೊಡ್ಡ ಪ್ರಮೋಷನಲ್ಲಿ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವು. ಆಯಿತು, ನಾವು ಖರ್ಚು ಬಗ್ಗೆ ಏನಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಆಯ್ತು, ಎಲ್ಲರೂ ಹಾಕಿ ಒಗ್ಗಟ್ಟಿನಿಂದ ನಾವು 100% ಇದು ಮಾಡಲೇಬೇಕು ಅಂತ ನಮ್ಗನ್ನಿಸ್ತು. ನಾವು ಪ್ರಚಾರನ ತುಂಬ ಬಳಸ್ಕೊತಾ ಇದ್ದೀವಿ ಮೇಡಮ್. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದೀರಾ. ಸರಿನೋ, ಸಿನಿಮಾ ತಯಾರಾಗೋ ತನಕ ಒಂದು ಲೆಕ್ಕಾಚಾರ ಅಂದರೆ ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಅದು ಬರ್ಡನ್ ಆಗುತ್ತೋ ಅಥವಾ ಹೆಂಗೆ ಅರೇಂಜ್ ಮಾಡ್ತಾರೋ, ಅದು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಒಳ್ಳೆ ದುಡ್ಡಿಟ್ಟಿದ್ರಿ, ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರಿ. ಸೊ ಸಿನಿಮಾ ತಯಾರಾದ ಮೇಲೆ ಜನಕ್ಕೆ ರೀಚ್ ಮಾಡಿಸೋದಿದೆಯಲ್ಲ, ಅದ್ರಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಬಟ್ ನಿಮ್ಮಲ್ಲಿ ಆ ಥರ ಕಾಂಪ್ರಮೈಸ್ ಕಾಣಲಿಲ್ಲ. ಇಲ್ಲ ಮೇಡಮ್, ಎಲ್ಲ ಚೆನ್ನಾಗೇ ಮಾಡಿದ್ದೀವಿ. ಪ್ರಮೋಷನ್ ಅಂತೂ ಅವರು ಡೈರೆಕ್ಟ್ರ್ ಹೇಳೋಕ್ಕಿಂತ ಜಾಸ್ತಿನೇ ಮಾಡಿದ್ದೀವಿ. ಪ್ರಮೋಷನ್ನು ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೆ. ಪ್ರಮೋಷನ್ ಚೆನ್ನಾಗಾಗಿದೆ ಮೇಡಮ್, ಚೆನ್ನಾಗಿ ಮಾಡಿದ್ವಿ ಪ್ರಮೋಷನಲ್ಲಿ. ಆಟೋ ಪ್ರಮೋಷನ್ ಕಾನ್ಸೆಪ್ಟ್ ಹೆಂಗೆ ಅನಿಸ್ತು ಸರ್ ನಿಮಗೆ? ಮೇಡಮ್, ಆಟೋ ಕಾಂಪ್ರಮೈಸ್ ಇದ್ರೂ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಸಿದ್ದೀವಿ. 10,000 ಪಾಂಪ್ಲೆಂಟ್ ಹೊಡಿಸಿ ಫುಲ್ಲು ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಅಂಟಿಸಿದ್ದೀವಿ. ಎಲ್ಲ ಚೆನ್ನಾಗಿ ಒಪಿನಿಯನ್ ಬರ್ತಾ ಇದೆ ಮೇಡಮ್. ನೀವೇ ರೋಡಲ್ಲಿ ಓಡಾಡಬೇಕಾದ್ರೆ ಪೋಸ್ಟರ್ ನೋಡಿ, ಎಸ್ ಇದು ನಮ್ಮ ಸಿನಿಮಾ. ಹೌದು ಮೇಡಮ್, ಅನ್ಕೊಂಡಿದ್ದೀವಿ ಮೇಡಮ್. ಹೌದು. ಚಂದ್ರ ಸರ್, ಯಾಕೆ ಡೆಲ್ ಆಗಿದ್ರಿ? ದಿನಕ್ಕೆ 7 ಲಕ್ಷ ಹಾಕ್ಸ್ಬಿಟ್ರು ಅಂತಾರ? ಡೆಲ್ಲಿಲ್ಲ ಮೇಡಮ್, ನಾನು ಇರೋದೇ ಹಾಗೆ. ಹೇಳಿ ಮೇಡಮ್. ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಅಂತ ಬಂದಾಗ, ಫ್ರೆಂಡ್ ಸರ್ಕಲ್ ಇರ್ತಾರೆ, ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ಅಂದಾಗ ಡೆಫಿನೆಟಾಗಿ ಒಂದಷ್ಟು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗೂ ಇವ್ರನ್ನ ಬಿಟ್ಟು ಶೇರ್ ಮಾಡಿರ್ತೀರಾ. ಏನು ಒಪಿನಿಯನ್ ಕೊಟ್ಟರು? ನಾನು ಖಂಡಿತ ನಾನು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ಇತ್ತೀಚೆಗೆ ನಮ್ಮ ಫ್ರೆಂಡ್ ಸರ್ಕಲ್ ಗೊತ್ತಾಗಿದೆ. ಆದ್ರೂ ಕೆಲವೊಬ್ರು ಎಲ್ಲ ನೆಗೆಟಿವ್ ಹೇಳ್ತಾರೆ, ನಿಮ್ಗಿರೋ ಕೆಲಸನೇ ಸಾಕಾಗಿತ್ತು, ನೀವು ಯಾಕೆ ಸಿನಿಮಾ ಲೈನ್ಗೆ ಹೋದ್ರಿ ಅಂತ. ನಾವು ನಮ್ಮ ಫ್ರೆಂಡ್ಗಳು ಇರೋದ್ರಿಂದ ಅದ್ರ ಬಗ್ಗೆ ನಾನೇನು ಸಿನಿಮಾ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ತಾ ಇದ್ದಾರೆ, ಹಂಗಾಗಿ ನಾವು ಸಿನಿಮಾ ಬಗ್ಗೆ ಅಷ್ಟು ತಲೆ ಏನೋ ಒಂದು ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಅದನ್ನ ಇಟ್ಟಿದ್ದೀವಿ ಅಷ್ಟೇ. ಬಟ್ ನಾನು ನೋಡ್ದಂಗೆ ಒಂದು ಪ್ರಮೋಷನ್ ಆಗಿರ್ಬೋದು, ಒಂದು ಸಿನಿಮಾ ಕ್ವಾಲಿಟಿ ಇರ್ಬೋದು, ಒಂದು ಸಿನಿಮಾ ಜನಗಳು ರೀಚ್ ಆಗೋದಿರ್ಬೋದು, ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಅನ್ನೋದು ನನಗೊಂದು ನಂಬಿಕೆ ಇದೆ. ಸರ್, ಇನ್ನು ರಮೇಶ್ ಸರ್, ನೀವು ಹೇಳಿ. ಪ್ರಮೋಷನ್ ವಿಚಾರದಲ್ಲಿ ನಿಮಗೂ ಗೊತ್ತು, ಎಲ್ಲ ಖುಷಿ ಇದೆ ಅಂತ ನೀವು ಹೇಳಿದ್ರಿ. ಬಟ್ ಈಗ ಜನರಿಗೆ ರೀಚ್ ಮಾಡಿಸೋದಕ್ಕೋಸ್ಕರ ಬಹಳ ಕಷ್ಟಪಡ್ತಾರೆ ಸರ್. ಸಿನಿಮಾ ಎಷ್ಟೇ ರೆಡಿ ಆಗಿರಲಿ, ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋ ಒಂದು ಭಯ ಇರುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟಿದ್ವಿ, ಬರ್ತಾರಾ ಇಲ್ವೋ ಅನ್ನೋ ಭಯ ಇರುತ್ತೆ. ಈಗ ಹತ್ರಕ್ಕೆ ಬಂದ್ಬಿಟ್ಟಿದೆ.
ಈಗ ಮೇಡಮ್ ಚಿತ್ರಕ್ಕೆ ನಮ್ಗೆ ಯಾಕೆ ಇಷ್ಟು ನಾವು ಒಂದು ಕಾನ್ಫಿಡೆಂಟಾಗಿ ನಾವು ಇದೀವಿ ಅಂತಂದರೆ, ಒಂದು ಚಿತ್ರ ಮೂಡಿ ಬರಬೇಕಂತಂದರೆ ಅದು ಯಾವುದಕ್ಕೂ ಕೂಡ ನಾವು ಕಡಿಮೆ ಮಾಡಿಲ್ಲ. ಚಿತ್ರನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಕಾನ್ಫಿಡೆಂಟ್ ಮುಖದಲ್ಲಿ ಕಾಣಿಸ್ತಾ ಇದೆ. ಒಂದು ಏನಾಗುತ್ತೆ ಅಂತಂದರೆ, ಆಡಿಯನ್ಸ್ಗೆ ಇವತ್ತಿನ ದಿನದಲ್ಲಿ ಇಂಥದೇ ಕ್ವಾಲಿಟಿ ಬೇಕಾದಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಅಂಥ ಕ್ವಾಲಿಟಿನ ಈ ಚಿತ್ರದಲ್ಲಿ ನಾವು ತಂದಿದ್ದೀವಿ. ಕನ್ನಡ ಜನತೆ ಆಡಿಯನ್ಸ್ ಚಿತ್ರ ಅಂತ ನೋಡುವಂಥದ್ದು, ಈ ಚಿತ್ರನ ನೋಡಿದರೆ ನೋಡಲೇಬೇಕಾದಂಥ ಒಂದು ಈ ಸಿನಿಮಾ. ಇಂಥ ಸಿನಿಮಾನು ಅವ್ರು ನೋಡಲಿಲ್ಲ ಜನತೆಗೆ ಅಂತಂದರೆ ನಾವು ಖುಷಿಯಿಂದನೇ ಹೇಳ್ತಾ ಇದ್ವಿ. ಸೊ ಹಾಗಾಗಿ ಎಲ್ಲ ಜನತೆ ಬರಬೇಕು, ಥಿಯೇಟ್ರ್ ಕುಂತು ಚಿತ್ರಗಳನ್ನು ನೋಡಬೇಕು. ಯಾವುದೇ ಥರದಾಗಲಿ ನಾವು ಕ್ವಾಲಿಟಿ ಕಡಿಮೆ ಮಾಡಿಲ್ಲ. ಎಲ್ಲ ಥರ ಚಿತ್ರಗಳಿಗೆ ಏನು ಬೇಕೋ ಅದನ್ನು ಕೂಡ ಅಡ್ವರ್ಟೈಸ್ಮೆಂಟ್ ಆಗಲಿ, ಯಾವುದಾಗಲಿ ವರ್ಡಿಂಗ್ಸ್ ಆಗಲಿ, ಪ್ರತಿಯೊಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಆಟೋ ಇರ್ಬೋದು, ಬಸ್ಗಳಿರ್ಬೋದು, ವರ್ಡಿಂಗ್ಸ್ ಇರ್ಬೋದು, ಎಲ್ಲ ಕಡೆ ಕೂಡ ನಮ್ಮ ಕಾಂಗೂರು ಚಿತ್ರದ ಅರೋಹ ಪ್ರೊಡಕ್ಷನಿಂದ ನಾವು ತಲುಪಿಸಿದ್ವಿ. ಸರ್ ಆರ್ಹ ಪ್ರೊಡಕ್ಷನ್ ಬಗ್ಗೆ ಹೇಳಿ ಸರ್. ಅರೋಹ ಪ್ರೊಡಕ್ಷನ್ ಅಂತಂದರೆ ಅದು ಒಂದು ನಮ್ಮ 6 ಜನಕ್ಕೆ ಒಂದು ಕಲ್ಪನೆ ಅಂತಂದರೆ, ಅರೋಹ ಅಂದರೆ ಅದರ ಅರ್ಥ ಎತ್ತರಕ್ಕೆ ಬೆಳಿ ಅಂತೇಳಿ. ಅದರ ಅರ್ಥ ಅರೋಹ ಅಂದ್ರೆ. ಹಂಗಾಗಿ ಆ ಅರೋಹ ಅಂತ ಪ್ರೊಡಕ್ಷನ್ ಇಟ್ಕೊಳ್ಳೋಣ. ಈಗ ಮೊದಲೇ ನಾವು ಒಂದು ಅಂಬೆಕಾಲು ಇಡ್ತಾ ಇದ್ದೀವಿ. ಸೊ ಹಾಗಾಗಿ ಇಂಡಸ್ಟ್ರಿ ಬೆಳೆಸ್ಕೊಂಡು ಬಂದಿರೋದು ಹಾಗೆ ತುಂಬ ಕಷ್ಟ ಬಿದ್ದು ಒಂದು ಇಂಡಸ್ಟ್ರಿನ ನಡೆಸ್ಕೊಂಡು ಬಂದಿದ್ದೀವಿ. ಇದು ಹಾಗೇನೆ ಯಾವುದೇ ಕೆಲಸ ನಾವು ಮಾಡೋದಾದರೂ ಕೂಡ ಒಂದು ಉತ್ತಮವಾಗಿ ಒಂದು ಕೆಲಸವನ್ನು ಮಾಡೋಣ ಅಂತೇಳಿ 6 ಜನ ನಮ್ಮ ಸ್ನೇಹಿತರು ಸೇರಿಸಿ ಒಪ್ಪಿ ಮಾಡಿದಂಥ ಈ ಚಿತ್ರ. ಹಾಗಾಗಿ ತುಂಬ ಕಾನ್ಫಿಡೆಂಟ್ ನಮಗಿದೆ. ಈ ಕನ್ನಡ ಜನತೆ ಈ ಚಿತ್ರವನ್ನು ಗೆಲ್ಲಿಸರಂಥ ನಂಬಿಕೆನೂ ಇದೆ. ಖಂಡಿತ ಇದು ಇನ್ನೂ ಗೆಲ್ಲಿಸಿದರೆ ನಮ್ಮ ಅರೋಹ ಪ್ರೊಡಕ್ಷನಿಂದ ಇನ್ನೂ ಹೆಚ್ಚಿನ ಸಿನಿಮಾಗಳು ತರಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಕೂಡ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಎಕ್ಸಾಕ್ಟ್ಲಿ ಸರ್. ಅದರಲ್ಲೂ ನಿಮ್ಗೆ ಇಷ್ಟು ಜನಕ್ಕೆ ಒಬ್ಬ ಒಳ್ಳೆ ಹೀರೋಗೆ ಪ್ರೊಡ್ಯೂಸ್ ಮಾಡೋ ಅವಕಾಶ ಸಿಕ್ಕಿದೆ. ಸಾಮಾನ್ಯ ಯೋಚನೆ ಮಾಡ್ತಾರೆ ಬರೋದಕ್ಕೆ, ಇನ್ವೆಸ್ಟ್ಗಾಗಲಿ ಅಥವಾ ಹೀರೋ ಆಗಲಿ ಯಾವುದೋ ಒಂದು. ಬಟ್ ನಿಮಗೆ ಆದಿತ್ಯ ಸರ್ ಅಂತ ಒಬ್ಬ ಹೀರೋಗೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ರಿ, ಯಾರಿಗೆ ಎಷ್ಟು ಖುಷಿ ಇದೆ? ನಮಗಂತೂ ತುಂಬ ಖುಷಿ ಇದೆ ಮೇಡಮ್ ಟೀಮ್ಗೆ. ಅದರಲ್ಲೂ ನಮ್ಮ ಡೈರೆಕ್ಟರ್ ಕಿಶೋರ್ ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಪ್ರತಿ ನಮ್ಮ ಸ್ಟಾರ್ಟಿಂಗಿಂದ ಹಿಡಿದು ಇವತ್ತು ಎಂಡ್ವರೆಗೂ ಕೂಡ ಅವರೇ ಫುಲ್ಲು ನಮಗೆ ನಿಂತಿರೋದು. ನಮಗೆ ಫಸ್ಟು ನಾವು ಅಂದ್ಕೊಂಡಿದ್ದು ಒಂದು ಹೊಸ ಹೀರೋ ನೋಡೋಣ, ನಾವೆಲ್ಲ ಹಲವರಿಗೆ ಎಲ್ಲಿ ದುಡ್ಡು ಕೊಡೋಕ್ಕಾಗುತ್ತೆ ಅಷ್ಟೊಂದು, ನಮ್ಮದು ಆ ದುಡ್ಡು ಕೂಡ ನೋಡೋ ಸಿನಿಮಾನೇ ಮುಗಿಸ್ಬೋದು ಅಂತ ಇದ್ದಿದ್ದು. ಅದರಿಂದ ಕೊನೆಗೆ ಏನು ಮಾಡ್ತಾ, ಸರಿ ಆಯಿತು ನಾನು ಮಾತಾಡ್ತೀನಿ ಒಂದ್ಸಲ ಆದಿತ್ಯರ ಹತ್ರ, ನಮ್ಮ ಒಂದು ಏನಾರು ಬಜೆಟಿಗೆ ಬಂದರೆ ಮಾಡೋಣ ಸಿನಿಮಾನ ಅವ್ರನ್ನೇ ಹಾಕೊಂಡು. ಬಟ್ ಅವರು ಡೆಡ್ಲಿ ಸಾಂಗ್ ಆಲ್ರೆಡಿ ಮಾಡಿದ್ರು, ಎದೆಗಾರಿಕೆ ಎಲ್ಲ ನಮಗೆ ಗೊತ್ತಿತ್ತು. ಬಟ್ ಈ ಹೀರೋ ಹಾಕೊಂಡು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ. ಇವತ್ತು ಏನು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದಾರೆ, ಅದಕ್ಕೆ ಅವರು ತುಂಬ ಎಲಿಜಿಬಿಲಿಟಿ ಆಗಿದ್ದಾರೆ. ತುಂಬ ಎಲ್ಲ ಒಂದು ಕಡೆ ನಾವು ಸಕ್ಸಸ್ ಆಗ್ತೀವಿ ಅಂತ 100% ಅನಿಸ್ತು. ಕೊನೆಗೆ ಮಾತಾಡಿದಾಗ ಕೂಡ ಅವರು ಕೂಡ ಒಪ್ಕೊಂಡ್ರು. ಅವಾಗ ಓಕೆ ಹಂಗಾರೆ ನಮಗೆ ಸಿಕ್ಕಿದ್ರೆ, ಯಾಕೆಂದ್ರೆ ಅವ್ರು ಆಲ್ರೆಡಿ ಪರಿಚಯ ಇದ್ದಾರೆ ಇಡೀ ಕರ್ನಾಟಕಕ್ಕೆ, ಏನು ನಮಗೆ ತೊಂದರೆ ಇಲ್ಲ ಅಂತ ಅವ್ರನ್ನ ನಾವು ಹಾಕೊಂಡು. ಸರ್ ಮುಂಚೆನೇ ಗೊತ್ತಿತ್ತಾ ಸಿನಿಮಾ ಪ್ರೊಡ್ಯೂಸ್ಗೂ ಮುಂಚೆನೆ, ಅಂದರೆ ಆ ಬಗ್ಗೆ ಚರ್ಚೆ ಆಗೋಕ್ಕೆ ಮುಂಚೆನೆ ಹೀರೋ ಅವರೇ ಇರ್ತಾರೆ ಅಂತ? ಇಲ್ಲ ಮೇಡಮ್, ನಾವು 4-5 ಸೆಲೆಕ್ಟ್ ಮಾಡಿದ್ವಿ. 4-5 ಸೆಲೆಕ್ಟಲ್ಲಿ ಯಾರೂ ಸೆಟ್ ಆಗಲಿಲ್ಲ. ಅದು ಹೋಗೋದು ಬರೋದು ಮಾತಾಡೋದು ಕತೆ ಆಡೋದು ಒಂದು 3 ಜನ ಹತ್ರ ಮಾತಾಡಿದ್ವಿ, ಅದು ಸೆಟ್ ಆಗಲಿಲ್ಲ. ಲಾಸ್ಟ್ಗೆ ಇಲ್ಲ ಇವರು ನಮ್ಮ ಡೈರೆಕ್ಟ್ರ್ ಏನಂದ್ರು, ಇಲ್ಲ ಆದಿತ್ಯ ಸೂಟ್ ಆಗ್ತಾರೆ ಅಂದರು. ನಾವು ನೋಡಿದ್ವಲ್ಲ, ಪಕ್ಕ ಸೂಟ್ ಆಗ್ತಾರೆ ಇದು ಪೊಲೀಸ್ ಪಾತ್ರಕ್ಕೆ ಅಂತೇಳಿ ಅವ್ರನ್ನ ಇದನ್ನ ಮಾಡಿ ಆಮೇಲೆ ಹೋಟ್ಲಿಗೆ ಹೋಗಿದ್ವಿ. ಹೋಟ್ಲಿಗೆ ಹೋಗಿ ಮೀಟಿಂಗ್ ಮಾಡಿ 1-to-1 ಮೀಟಿಂಗ್ ಮಾಡಿದ್ರು. ಒಂದು 2-3 ಮೀಟಿಂಗ್ ಮಾಡಿ ಅವನ್ನೇ ಸೆಲೆಕ್ಟ್ ಮಾಡಿ ಒಪ್ಕೊಂಡ್ರು ಅವರು. ಮತ್ತೆ ನಾವು ಒಪ್ಕೊಂಡು ಸ್ಟಾರ್ಟ್ ಮಾಡಿದೆ ಮೇಡಮ್. ಕೊನೆಗೂ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು ಇನ್ನೇನೋ ರಿಲೀಸ್ ಹಂತಕ್ಕೆ ಬಂದಾಗ ಕಂಪ್ಲೀಟ್ ಸಿನಿಮಾ ನೋಡ್ತೀರಿ ಕೂತ್ಕೊಂಡು, ನೋಡಿದ ತಕ್ಷಣ ಏನು ಅನ್ನಿಸ್ತು? ಚೆನ್ನಾಗಿದೆ ಅನಿಸ್ತು ಮೇಡಮ್. ಅವ್ರ ಪಾತ್ರ ಅವರೇ ಆಗಲಿ, ರಂಜಿನಿ ರಾಘವನೇ ಆಗಲಿ, ಅವ್ರ ಪಾತ್ರನೇ ಆಗಲಿ, ಅವ್ರ ಪಾತ್ರನೇ ಆಗಲಿ ತುಂಬ ಚೆನ್ನಾಗಿತ್ತು. ನಮಗೆ ಇವರೇ ಸೂಟಬಲ್ ಅಂದ್ಕೊಂಡ್ವಿ. ಯಾಕಂದರೆ ಬೇರೆ ಎಲ್ಲ ಒಂದು 3-4 ಜನ ನೋಡಿದ್ವಿ, ಯಾರು ಅಷ್ಟೊಂದು ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಆಗಲ್ಲ ಅಂತ ಗೊತ್ತಾಯಿತು. ಆಮೇಲೆ ಇವ್ರು ಮಾಡಿದ್ದಕ್ಕೆ ಚೆನ್ನಾಗಿ ಬಂತು. ಸರ್ ಈವರೆಗೂ ಬಂದಿದ್ದಾಯಿತು, ಇನ್ನೇನಿದ್ರು ರಿಲೀಸ್ ಪ್ಲ್ಯಾನ್ಸ್ ಬಗ್ಗೆ ನೀವೆಲ್ಲ ಆರೋಹ ಫ್ರೆಂಡ್ಸ್ ನೀವೆಲ್ಲ ಎಂತ ಚರ್ಚೆ ಮಾಡಿದಿರಿ, ಏನೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀರಿ, ಹೆಂಗ್ರಿ? ಚರ್ಚೆ ಮಾಡಿ ಎಲ್ಲ ನಾವು ರೆಡಿ ಇದ್ದೀವಿ. ರಿಲೀಸ್ಗೆ ಏನೇನು ಬೇಕೋ ಎಲ್ಲ ರೆಡಿ ಇದೆ, ಸಿನಿಮಾ ರೆಡಿ ಇದೆ. ನಾವು ಜನಗಳು ಈ ಸಿನಿಮಾನ ಹೇಗೆ ತಗೋತಾರೆ ಅನ್ನೋ ಒಂದು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಮ್ಗೆ ಯಾವಾಗ ಬರ್ತದೆ ಡೇಟು, ಶುಕ್ರವಾರ 10 ಗಂಟೆ ಯಾವಾಗ ಆಗ್ತದೆ, ಸಿನಿಮಾ ಥಿಯೇಟ್ರಲ್ಲಿ ಹೆಂಗೆ ಬರುತ್ತೆ, ಜನ ಇದನ್ನ ಹೆಂಗೆ ತಗೋತಾರೆ ಅನ್ನೋ ಕುತೂಹಲದಲ್ಲಿ ಕಾಯ್ತಾ ಇದ್ದೀವಿ ನಾವು. ಬಟ್ ನಮಗೆ ನಂಬಿಕೆ ಇದೆ, ಚೆನ್ನಾಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ನಮ್ಮ ಡೈರೆಕ್ಟ್ರು ಕಿಶೋರ್ ಅವರು, ನಮ್ಮ ಸಾಧು ಸರು, ಆದಿ ಸರು, ರಜನಿ ರಾಘವನ್ ಮೇಡಮು ಒಂದು ಒಳ್ಳೆ ಚಿತ್ರನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ನಟನೆ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಸಾಧು ಸರ್ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ 100% ಒಂದು ಕನ್ನಡ ಜನತೆ ಒಂದು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಕಾಯ್ತಾ ಇದ್ದೀವಿ.
ಸೊ ಅಂತೂ ಹಾಗಿದ್ರೆ ಮೈನ್ ಥಿಯೇಟ್ರು ಒಂದಷ್ಟು ಹಬ್ಬನೇನಾ ರಿಲೀಸ್ ದಿನ? ಬನ್ನಿ ಮೇಡಮ್, ಹೌದು ಮೇಡಮ್, ನೀವು ಹೇಳ್ದಾಗೆ ಮೇನ್ ಥಿಯೇಟರ್ಗೆ ಟಿವೆನ್ ಥಿಯೇಟರ್ ಅಂತ ಕೊಟ್ಟಿದ್ದೀವಿ ನಾವು. ಅವತ್ತಿನ ದಿನ ತುಂಬ ಹಬ್ಬ ಮಾಡೋದಾನೆ. ಯಾಕೆಂದ್ರೆ ಮೊದಲನೇ ದಿನ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ದಂಗೆ ಫುಲ್ ಖುಷಿಯಲ್ಲಿದ್ವಿ. ಯಾಕೆಂದರೆ ಇಡೀ ಟೀಮ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ವಿ, ಅಷ್ಟೇ ಸ್ನೇಹಿತಗಳಾಗಿ ಕೆಲಸ ಮಾಡಿದ್ವಿ. ಎಂಡ್ವರೆಗೂ ನಮಗೆಲ್ಲೂ ಬೋರ್ ಅನ್ನಿಸ್ಲೇ ಇಲ್ಲ. ಹಾಗಾಗಿ ನಮಗೆ ತುಂಬ ಖುಷಿ ಇದೆ. ಮೇನ್ ಟಿವೆನ್ ಥಿಯೇಟರ್ಗೆ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬನ್ನಿ, ಹಬ್ಬ ಮಾಡೋಣ. ಎಸ್, ಅಂತೂ ಒಬ್ರಲ್ಲ ಇಬ್ಬರಲ್ಲ, ಸದ್ಯಕ್ಕೆ ನಮ್ಮ ಜೊತೆ 5 ಜನ ಪ್ರೊಡ್ಯೂಸರ್ಸ್ ಇದ್ದರು, ಸಿನಿಮಾ ಬಗ್ಗೆ ಮಾತಾಡಿದರು ಆ್ಯಂಡ್ ಭಾಳ ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾ ಏನಾಗುತ್ತೋ ಅನ್ನೋ ಭಯ ಆತಂಕ ಸಹಜವಾಗಿರುತ್ತೆ. ಬಟ್ ಇವರಲ್ಲಿ ಭಯ, ಟೆನ್ಷನ್ ಯಾಕೆಂದರೆ ಮೊದಲನೇ ಸಿನಿಮಾ ಏನಾಗುತ್ತೋ, ಜನ ಹೇಗೆ ರಿಸೀವ್ ಮಾಡ್ತಾರೋ ಅನ್ನೋದು ಒಂದು ಸಣ್ಣ ಪುಟ್ಟ ಟೆನ್ಷನ್ ಇದ್ದರೂ ಕೂಡ ಕಥೆ ಮೇಲೆ ಭಾಳ ನಂಬಿಕೆ ಇದೆ. ಸಿನಿಮಾ ಔಟ್ಪುಟ್ ಭಾಳ ಚೆನ್ನಾಗಿ ಬಂದಿದೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. TV19 ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಕ್ಲಿಕ್ ಆಗಲಿ. ಬಟ್ ಅವಾಗಿಂದ ಕಾಂಗರು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಸಿನಿಮಾ ಯಾವತ್ತು ರಿಲೀಸ್ ಆಗ್ತಾ ಇದೆ ಸರ್? ಎಸ್, ನೋಡಿದ್ರ ಜೋಶಲ್ಲಂತೂ ಎಲ್ಲರೂ ಸಿನಿಮಾನ 3ನೇ ತಾರೀಕು ಹಬ್ಬದ ಥರ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಫ್ರೆಂಡ್ಸ್ ಸೇರಿ ರಿಲೀಸ್ ಮಾಡ್ತಾ ಇರೋ ಸಿನಿಮಾ, ಅಂದರೆ ಚೆನ್ನಾಗಿ ಆಗಬೇಕು ಅಂತ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಸೊ ನೀವು ಕೂಡ ಮಿಸ್ ಮಾಡಿದೆ, ಅವತ್ತು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ, ಹಾಗೆ ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.